ಸೊ ಫ್ರೆಂಡ್ಸ್, ಬಿಜಾಪುರ ನೋಡಿಕೊಂಡು ಇವಾಗ ಆಲ್ಮಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಬಿಜಾಪುರಲ್ಲಂತೂ 4 ತಿಂಗಳು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡ್ಕೋತೀನಿ, ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ನಂದು ಮದುವೆ ಆದಮೇಲೆ ಎಜುಕೇಷನ್ ಕಂಟಿನ್ಯೂ ಆಗುತ್ತಾ, ಇವ್ರು ಇಷ್ಟು ದೂರ ಕಳಿಸ್ತಾರ ನನ್ನ 4 ತಿಂಗಳ ಅಂತೇಳಿ. ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು. ನಿಮಗೆ ಹೆಂಗೆ ಅನ್ನಿಸ್ತ್ರಿ? ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಥಾಲಿ ಬಂದಿದೆ. ಸೊ ಪಂಜಾಬಿ ಥಾಲಿ ಆರ್ಡರ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಬಿಜಾಪುರ ನೋಡಿಕೊಂಡು ಇವಾಗ ಆಲ್ಮಟ್ಟಿಗೆ ಹೋಗ್ತಾ ಇದ್ದೀವಿ. ಗೂಗಲ್ ಅಕ್ಕ ಮಾತಾಡ್ತಾ ಇದ್ದಾಳೆ, ತಡೀರಿ ಒಂದು ಸ್ವಲ್ಪ. ಅವ್ರು ಮುಗಿಸಿದ ಮೇಲೇ ನಾವು ಮಾತಾಡಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಸಿದ್ದಲ್ ಇದೆ. ಹಾಂ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಆಲಮಟ್ಟಿ ಅಣೆಕಟ್ಟು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ. ನಾನ್ ವೆಜ್ ಐತ್ರಿ, ನಾಷ್ಟ ಇಲ್ಲ ಏನಿಲ್ಲ, ಹಾಗಾಗಿ ಇಲ್ಲಿ ಊಟ ಮಾಡ್ತೀವಿ. ಇವಾಗ ಊಟ ಮಾಡಿನೇ ಮುಂದಿನ ಕೆಲಸ. ಕಾರಿಗೆ ಎಲ್ರಿ ನೆರಳೈತೆ ನೋಡ್ರಿ. ಸೊ ಫ್ರೆಂಡ್ಸ್, ಬಿಜಾಪುರ ಎಲ್ಲ ನೋಡಿಕೊಂಡು ಮಾಡಿಕೊಂಡು ರೂಮಲ್ಲಿ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಸೊ ಫೈನಲಿ ಇವಾಗ ಆಲ್ಮಟ್ಟಿ ಕಡೆಗೆ ಬರ್ತಾ ಇದ್ವಿ. ಸೊ ಆನ್ ದ ವೇ ಇಲ್ಲೊಂದು ಹೋಟೆಲ್ ಸಿಕ್ತು. ಸೊ ವೆಜ್ ನಾನ್ ವೆಜ್ ಎರಡೂ ಇದೆ ಅಂಥೇಳಿ, ಹಾಗಾಗಿ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಕೆಳಗಡೆ ವೆಜ್ ಸೆಕ್ಷನು, ಮೇಲೆ ನಾನ್ ವೆಜ್ ಸೆಕ್ಷನ್ ಇದೆ. ಸೊ ಇಲ್ಲಿ ಬಂದಿದ್ದೀವಿ, ನೋಡೋಣ ಏನು ಸ್ಪೆಷಲ್ ಇರುತ್ತೆ ಅಂಥೇಳಿ. ಏನಾದರೂ ಒಂದು ಆರ್ಡರ್ ಮಾಡಿ ಹೊಟ್ಟೆ ತುಂಬ ತಿಂದು ಆಮೇಲೆ ಆಲ್ಮಟ್ಟಿ ಗಾರ್ಡನ್ ತಿರ್ಗಾಡಕ್ಕೆ ಹೋಗಬೇಕು. ಸೊ ಬಿಜಾಪುರಲ್ಲಂತೂ 4 ತಿಂಗಳು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡ್ಕೋತೀನಿ, ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ನಂದು ಮದುವೆ ಆದಮೇಲೆ ಎಜುಕೇಷನ್ ಕಂಟಿನ್ಯೂ ಆಗುತ್ತಾ, ಇವ್ರು ಇಷ್ಟು ದೂರ ಕಳಿಸ್ತಾರ ನನ್ನ 4 ತಿಂಗಳ ಅಂಥೇಳಿ. ಸೊ ಫೈನಲಿ ಅವರು ಕೂಡ ಗಟ್ಟಿ ನಿರ್ಧಾರ ಮಾಡಿ, ನಾನು ರಾಕಿನ ನೋಡ್ಕೋತೀನಿ, ಏನು ಟೆನ್ಷನ್ ಮಾಡ್ಕೋಬೇಡ, ನೀನು ಆರಾಮಾಗಿ ಹೋಗಿ ಸ್ಟಡಿ ಮಾಡ್ಕೊಂಬಾ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದರು. ಹಾಗಾಗಿ ಬಿಜಾಪುರಿಗೆ ಬಂದು 4 ತಿಂಗಳು ನಂದು ಸ್ಟಡಿ ಕಂಪ್ಲೀಟ್ ಆಯಿತು. ಸೊ ಇನ್ನೇನಿಲ್ಲ, ಮನೆಗೆ ಹೋಗಿ ಒಂದು 1.5 ತಿಂಗಳು ರೆಸ್ಟ್ ಮಾಡೋದು, ಆಮೇಲೆ ಸ್ಕೂಲಿಗೆ ಜಾಯ್ನ್ ಆಗೋದು. ಸೊ ಬಿಜಾಪುರಲ್ಲಂತೂ ತುಂಬ ಚೆನ್ನಾಗಿದೆ. ಕೋಚಿಂಗ್ ಬಗ್ಗೆ ಏನು ಹೇಳೋದಕ್ಕೆ ಮಾತೇ ಇಲ್ಲ, ಯಾಕಂದರೆ ತುಂಬ ಎಕ್ಸಲೆಂಟ್ ಆದಂತಹ ಕೋಚಿಂಗ್ ಇದೆ, ಚಾಣಕ್ಯ ಕರಿಯರ್ ಅಕಾಡೆಮಿ. ಸೊ ನೀವು ಯಾರಾದರೂ ಜಾಯ್ನ್ ಆಗೋರಿದ್ರೆ ಆಗ್ರಿ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಬೇಗ ಬನ್ನಿ, ಬೇಗ ಬಂದು ಜಾಯ್ನ್ ಆಗಿ. ರೂಮ್ ಹುಡ್ಕೋಕ್ಕೆ ಇಲ್ಲಿ ತ್ರಾಸಾಗುತ್ತೆ ಒಂದು ಸ್ವಲ್ಪ. ಕೋಚಿಂಗ್ದೇನೂ ಪ್ರಾಬ್ಲಮ್ ಇಲ್ಲ, ಟೀಚಿಂಗ್ದೇನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಆರಾಮಾಗುತ್ತೆ. ಆದರೆ ರೂಮ್ ಸಿಗೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಬೇಗ ಬಂದು ಬೇಗ ಹುಡುಕಿದ್ರೆ ಅಡ್ಜಸ್ಟ್ಮೆಂಟ್ ಆಗುತ್ತಾ. ಸೊ ಯಾರ್ಯಾರು ಕೋಚಿಂಗ್ ತೊಗೊಳೋರಿದ್ದೀರ, IAS KS ಕೋಚಿಂಗ್ ಆಗಿರ್ಬೋದು, GPSTR HSTR ಕೋಚಿಂಗ್ ಆಗಿರ್ಬೋದು, ಎಲ್ಲ ಕೋಚಿಂಗ್ನೂ ಕೊಡ್ತಾರೆ ಅವರು. ಸೊ ಬಂದು ಅಟೆಂಡ್ ಆಗಿ. ಹಾಗೆ ನಂದಂತರೂ 4 ತಿಂಗಳ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಇವಾಗ ಬೇಗ ಕಾಲ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ನೋಡೋಣ ಕಾಲ್ ಫಾರ್ಮ್ ಯಾವಾಗ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಫಸ್ಟು ಊಟ ಮಾಡೋಣ, ಊಟ ಮಾಡಿ ಮತ್ತೆ ಮಾತನ್ನು ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಊಟ ಬಂದಿದೆ. ಸೊ ಚಿಕನ್ ಮಸಾಲ ಹೇಳಿದ್ದೆ, ಚಿಕನ್ ಮಸಾಲ ಹಾಗೆ ಚಿಕನ್ ಬಿರಿಯಾನಿ, ನೆಕ್ಸ್ಟ್ ತಂದೂರಿ ರೋಟಿ. ಶುರು ಮಾಡಿಬಿಡೋಣ, ಟೈಮ್ ಭಾಳ ಆಗಿದೆ, ಹಸಿವು ತುಂಬ ಆಗಿದೆ. ಹೇಗಾಗಿದೆ ಟೇಸ್ಟ್ ಅಂತ ನೋಡ್ಕೊಂಡೆ ಬಿಡೋಣ. ಸೊ ಊಟ ಮಾಡಿಕೊಂಡು ಆಮೇಲೆ ನಿಮಗೆ ಆಲ್ಮಟ್ಟಿಲಿ ಸಿಗ್ತೀವಿ. ಸೊ ಫ್ರೆಂಡ್ಸ್, ಆನ್ ದ ವೇ ಆಲ್ಮಟ್ಟಿಗೆ ಹೋಗಬೇಕಾದ್ರೆ ಇಲ್ಲೇ ಒಂದು ಹೋಟೆಲಲ್ಲಿ ಊಟಕ್ಕೆ ನಿಂತಿದ್ವಿ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು, ಚಿಕನ್ ಹಾಗೆ ಬಿರಿಯಾನಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು. ಸೊ ಒಂದೊಳ್ಳೆ ಊಟ ಮುಗಿಸ್ಕೊಂಡು ಇವಾಗ ವಾಟರ್ ಪಾರ್ಕಲ್ಲಿ ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಟ್ ಆಗಿರೋ ಊಟ ಮಾಡಿ ಇವಾಗ ಕೂಲ್ ಆಗಿರ್ತಕ್ಕಂಥ ಐಸ್ ಕ್ರೀಮ್ ತಿಂತಾ ಹೋಗಬೇಕು. ಸೊ ನಂದು ಬ್ಲ್ಯಾಕ್ ಕರೆಂಟ್, ಇವ್ರದ್ದು ಬಟರ್ ಸ್ಕಾಚ್. ಮೇ ಬಿ ಮೆಲ್ಟ್ ಆಗುತ್ತೆ, ಇದು ಮೆಲ್ಟ್ ಆಗೋಷ್ಟರಲ್ಲಿ ತಿನ್ನಬೇಕು. ಸೊ ಡೈರೆಕ್ಟ್ ನಿಮಗೆ ಆಲ್ಮಟ್ಟಿಲಿ ಹೋಗಿ ಸಿಗ್ತೀನಿ. ಸೊ ನೋಡೋಣ, ವಾಟರ್ ಪಾರ್ಕಲ್ಲಿ ಎಂಟ್ರೆನ್ಸ್ ಫೀಸ್ ಎಷ್ಟೆಷ್ಟಿದೆ ಏನೇನು ಅಂಥೇಳಿ ನೋಡಿ ಎಲ್ಲ ಎನ್ಕ್ವೈರಿ ಮಾಡಿ ನಿಮ್ಗೆ ಹೇಳ್ತೀನಿ. ನೀವು ಯಾರಾದರೂ ಈ ಸಮ್ಮರಲ್ಲಿ ವಿಸಿಟ್ ಮಾಡೋರಿದ್ರೆ ನಿಮಗೂ ಉತ್ತಮ ಆಗುತ್ತೆ. ಹೋಗೋಣ್ರಿ? ಎಸ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಲಮಟ್ಟಿ. ನಾನು ಹೆಸರು ಇರಬೇಕು ಆಮೇಲೆ. ನೀವು ಸೆಲೆಬ್ರಿಟಿ ಅಲ್ರಿ, ಅದಕ್ಕೆ ನಿಮ್ಮ ಹೆಸರು ಇರ್ತೈತಿ ಎಲ್ಲ ಕಡೆ. ಎಂಟ್ರೆನ್ಸ್ ಟಿಕೆಟ್ ಐತ್ರಿ, ವೆಹಿಕಲ್ ಪಾರ್ಕಿಂಗ್ ಫೀ. ಇದು ವರ್ಷನಾಗ 2 ಸಲ ಬರೋದು ಅನ್ಸಿತ್ತಲ್ಲ. ಹಾಂ, ಈ ಕಡೆ ರಾಕ್ ಗಾರ್ಡನ್, ಈ ಕಡೆ ವಾಟರ್ ಪಾರ್ಕ್ ಎಲ್ಲಿ ಮುಂದಿದೆ ಅಂತ ಅನ್ಸುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ನಡೆದೈತಿ ನೋಡ್ರಿ ಒಂದು. ಬಿಸಿಲಾಗ ಏನು ನೋಡಿಲಿ. ಹಾಂ,
ವೆಹಿಕಲ್ ಎಷ್ಟು ಬಂದವು? ಹಾಂ ಎಲ್ಲ ವೆಡ್ಡಿಂಗ್ ಶೂಟ್ ಸಂಬಂಧ ಬಂದವ್ರು ಸಿಗ್ತಾರೆ ನೋಡ್ರಿ ಎಲ್ಲ ಕಡೆ ಇದಾವ ನೋಡ್ರಿ ಪ್ರೀ ವೆಡ್ಡಿಂಗ್ ಶೂಟ್. ಪಾರ್ಕ್ ಇದು. ವಾಟರ್ ಪಾರ್ಕ್. ಫುಲ್ ಕ್ರೌಡ್ ಐತ್ಲಕ್ರಿ ಇಲ್ಲಿ. ಏನು ಮಾಡೋದು ಪಾರ್ಕಿಂಗ್ ಬಿಸ್ಲಾಗ ಮಾಡ್ಬೇಡ್ರಿ. ಎಲ್ಲಿ ನೋಡ್ಬೇಕು ಹೇಳ್ರಿ ಹೇಳ್ರಿ ಇದಾವ ಇಲ್ಲೇ ಮಾಡ್ತೀರಿ. ಫುಲ್ ಕ್ರೌಡ್ ಐತಿ ಇಲ್ಲಿ. ಇಂಥ ಚಲೋ ಜಾಗದಾಗ ಹಾಂ ಬಿಸಿಲಲ್ಲಿ ನೀರಲ್ಲಿ ತಂಪು. ಹಾಂ ಇದು ಎಂಟ್ರಿ ಆಮೇಲೆ ಸಿಗ್ತಲ್ಲ ಇಲ್ಲಿ. ಎಸ್ ಎಷ್ಟು ಗಂಟೆ ತಕರಿ? 5:30 ತಕರಿ. ಹಾಂ ಸೊ ಫ್ರೆಂಡ್ಸ್, ಇವಾಗ ನಾವು ವಾಟರ್ ಪಾರ್ಕ್ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಚಾರ್ಜು ಅಂತ ಹೇಳಿ ಹಾಕಿದ್ದಾರೆ. ಯಾವುದು ಅಂದರೆ ಲಾಕರ್ ಎಲ್ಲ ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ನಮಗೆ ಕಾಸ್ಟ್ಯೂಮ್ ಇದೆ, ಕಾಸ್ಟ್ಯೂಮ್ ಕೂಡ ವ್ಯವಸ್ಥೆ ಇದೆ. ಸೊ ಅದಕ್ಕೆಲ್ಲನೂ ಸಪ್ರೇಟಾಗಿ ಚಾರ್ಜ್ ಕೊಡಬೇಕು ನಾವು. ಡ್ರೆಸ್ಸಿಗೆ 100 ರೂಪೀಸ್, ಹಾಗೆ ಲಾಕರ್ಗೆ 100 ರೂಪೀಸ್, ಈ ಥರ ಚಾರ್ಜ್ ಮಾಡ್ತಾರೆ. ಹಾಗೆ ವಾಟರ್ ಪಾರ್ಕ್ ಎಂಟ್ರಿಗೆ 400 ರೂಪೀಸ್ ಇದೆ ಒಬ್ಬರಿಗೆ ಸಪ್ರೇಟಾಗಿ. ಸೊ ಈ ಥರ ಇಷ್ಟೆಲ್ಲ ಚಾರ್ಜಸ್ ಇದ್ದಾವೆ. ಸೊ ನಾವು ಹೋದಾಗ ಡ್ರೆಸ್ ಅಂತೂ ಎಲ್ಲ ಖಾಲಿಯಾಗಿದ್ವು, ಡ್ರೆಸ್ ಏನೂ ಇರಲಿಲ್ಲ. ಸೊ ಜಸ್ಟ್ ನಾವು ಫಸ್ಟಿಗೆ ಇದೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ನಾವು ಎಂಜಾಯ್ ಮಾಡಬೇಕಾದ್ರೆ ಯಾವುದು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಆವಾಗ ಮೊಬೈಲೆಲ್ಲ ನೀರಲ್ಲಿ ಒದ್ದೆ ಆಗುತ್ತೆ ಅಂತ ಹೇಳಿ ನಾವು ಲಾಕರಲ್ಲಿ ಹೋಗಿ ನಮ್ಮ ಮೊಬೈಲೆಲ್ಲ ಇಟ್ಟು ಬಂದಿದ್ವಿ. ಸೊ ಎಂಜಾಯ್ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಕ್ರೌಡ್ ಇತ್ತು ಅವತ್ತಂತೂ. 14th ಏಪ್ರಿಲು ಹಾಲಿಡೇ ಇತ್ತಲ್ವ, ಹಾಗಾಗಿ ಫುಲ್ ಜನ ಬಂದಿದ್ದರು. ನೀವೇನಾದರೂ ಹೋಗೋದಿತ್ತಪ್ಪ ಅಂತಂದರೆ ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡಲ್ಲೆಲ್ಲ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಹೋದರೆ ನೀವು ಅಷ್ಟೇ ಇರ್ತೀರ, ಎಂಜಾಯ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಇದೆ ನೋಡಿ ವಾಟರ್ ಪಾರ್ಕ್. ಸೊ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಏಜ್ ಲಿಮಿಟೇ ಇಲ್ಲ ಇಲ್ಲಿ, ನೀವು ಯಾರು ಬೇಕಾದರೂ ಬಂದು ಎಂಜಾಯ್ ಮಾಡ್ಬೋದು. ಸೊ ಇದು ಸಣ್ಣವ್ರಿಗೆ ಅಂತ ಇರ್ತಕ್ಕಂಥ ಪೂಲ್. ಇದು ಎಷ್ಟು ಸಣ್ಣದಿದೆ ನೋಡಿ, ಆರಾಮ್ ಕೂತ್ಕೊಂಡ್ಬಿಟ್ಟಿದ್ದಾರೆ ಇದರೊಳಗೆ ಜನರೆಲ್ಲ. ವಾಟರ್ ಪಾರ್ಕ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನಿಮಗೆ ಹೆಂಗೆ ಅನ್ನಿಸ್ತೀರಿ? ಸೂಪರ್ ಆಗಿದೆ. ಸೊ ಸಮ್ಮರ್ ಮುಗಿಯೋದ್ರೊಳಗೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಎಂಜಾಯ್ ಮಾಡಿರಿ. ಸೊ ಈ ಸಮ್ಮರಲ್ಲಿ ಹೆಚ್ಚು ಎಲ್ಲರೂ ಹೋಗೋದು ವಾಟರ್ ಪಾರ್ಕ್ಗೆ, ಹಾಗೆ ಬೀಚ್ ಸೈಡೇ ಹೋಗ್ತಾರೆ. ಸೊ ಇಲ್ಲೊಂದು ನಿಯರ್ ವಾಟರ್ ಪಾರ್ಕ್ ಆಗಿದೆ, ಚೆನ್ನಾಗಿದೆ ಆಲ್ಮಟ್ಟಿಲಿ. ಸೊ ಕ್ರೌಡ್ ಅಂತೂ ತುಂಬ ಇತ್ತು. ನೀವು ಒಂದು ಸ್ವಲ್ಪ ಬೇಗನೆ ಬಂದರೆ ತುಂಬ ಒಳ್ಳೇದು ಅನಿಸುತ್ತೆ. ಯಾಕಂದರೆ ಡ್ರೆಸ್ ಕೋಡ್ ಇದೆ ಇಲ್ಲಿ. ಲೇಟಾಗಿ ಬಂದರೆ ಡ್ರೆಸ್ ಕೋಡೇ ಸಿಗೋದಿಲ್ಲ, ಡ್ರೆಸ್ಸೇ ಸಿಗೋದಿಲ್ಲ. ಹೌದಿಲ್ಲ, ಮುಗ್ದೇ ಹೋಗಿರ್ತಾವೆ. ಇವತ್ತಂತೂ ಫುಲ್ ಕ್ರೌಡ್ ಇತ್ತು. ಇವತ್ತು ರಜೆ ಬೇರೆ ಎಲ್ಲ, ಗೌರ್ಮೆಂಟ್ ಹಾಲಿಡೇ, ಹಾಗಾಗಿ ಫುಲ್ ಕ್ರೌಡ್ ಇತ್ತು. ಸೊ ಚೆನ್ನಾಗಾಯಿತು, ಟ್ರಿಪ್ ಅಂತೂ ಮಸ್ತ್ ಆಯಿತು. ಸೊ ಇವಾಗ ನಾವು ಎಲ್ಲಿ ಹೋಗೋದ್ರಿ? ಈಗ ಬ್ಯಾಕ್ ಟು ಹೋಮ್. ಎಸ್, ಚಿಕ್ಕೋಡಿಗೆ ಹೋಗ್ತೀವಿ ನಾವು ರಿಟರ್ನು. ಇಲ್ಲಿನ ಗಾರ್ಡನ್ ಎಲ್ಲ ಇದೆ ತುಂಬ ನೋಡೋದಕ್ಕೆ, ಆದರೆ ಎಲ್ಲನೂ ನೋಡಿದ್ದೀವಿ. ಹಾಗಾಗಿ ಈ ಸಲ ಏನು ಟೈಮ್ ವೇಸ್ಟ್ ಮಾಡೋದಿಲ್ಲ, ಮತ್ತೆ ಅದನ್ನೇ ನೋಡ್ತಾ ಡೈರೆಕ್ಟಾಗಿ ಊರಿಗೆ ಹೋಗಬೇಕು. ಸೊ ಇದು ಹೊಸದಾಗಿ ರೀಸೆಂಟಾಗಿ ಎರಡು ತಿಂಗಳು ಆಗ್ತೈತೆ ಓಪನ್. ಹಾಂ ರೀ. ಸೊ ಅದನ್ನ ನೋಡಿರ್ತಿಲ್ಲ ಆಗಿತ್ತು, ಅದನ್ನ ನೋಡ್ಬೇಕಂತ ಬೈತು. ಹಾಂ ಅದರಲ್ಲೇ ಬಿಜಾಪುರದಾಗ ಏನು ಬಿಸಿಲಾಗ ತಿರುಗಾಡೋದು, ಅದ್ರಾಗ ನೀರು ಪಂಪ್ ಮಾಡಿ ಚೆನ್ನಾಗಾಯಿತು. ಇಲ್ಲಿ ಒಂದೆರಡು ಫೋಟೋ ತಗೊಂಡು ಗಾಡಿ ನಿಲ್ಸ್ರಿ. ಸೊ ಫ್ರೆಂಡ್ಸ್, ನಾನು ಇವಾಗ ನೆಕ್ಸ್ಟ್ ಎಲ್ಲಾದರೂ ಟೀ ಬ್ರೇಕ್ ತೊಗೋಬೇಕು ಅಂತ ಮಾಡಿದ್ದೀವಿ. ನೋಡೋಣ, ಎಲ್ಲ ಟೀ ಬ್ರೇಕ್ ತೊಗೊಂಡ್ವಿ ಅಂತಂದರೆ ಬ್ಲಾಗ್ನ ಮಾಡಿರ್ತೀನಿ. ಸೊ ಇವಾಗ ಡೈರೆಕ್ಟ್ ಬ್ಯಾಕ್ ಟು ಚಿಕ್ಕೋಡಿ. ಬ್ಯಾಟ್ರಿ ಬಿ ಚಾರ್ಜಿಂಗ್ ಮುಗಿಯಕ್ಕೆ ಬಂದೈತಿ. ಹಾಂ, ಸೊ ಚಾರ್ಜ್ ಇಲ್ಲ ಫ್ರೆಂಡ್ಸ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಯಾಕಂದರೆ ಬ್ಯಾಟ್ರಿ ಇಲ್ಲ, ಇದರಲ್ಲಿ ಚಾರ್ಜ್ ಮುಗಿದಿದೆ. ಚಾರ್ಜರ್ ಕೂಡ ತೊಗೊಂಡು ಬಂದಿಲ್ಲ. ಆ್ಯಕ್ಚುಲಿ ನಾವು ಬಿಜಾಪುರ ನೋಡ್ಕೊಂಡು ವಾಪಸ್ ಹೋಗ್ಬೇಕಂತ ಇದ್ವಿ. ಏನು ಪ್ಲ್ಯಾನ್ ಇರಲಿಲ್ಲ. ಇಲ್ಲಿ ಬಂದಮೇಲೆ ಹೋಗೋಣ ಅಂತಂದಿದ್ದಕ್ಕೆ ಹಿಂಗೆಲ್ಲ ಉಲ್ಟಾಪಟ್ಟಾಯಿತು. ಸೊ ಫ್ರೆಂಡ್ಸ್, ಇವಾಗ ನೈಟ್ ಊಟ ಮಾಡಬೇಕು ಅಂತ ಹೇಳಿ ಈ ಕಡೆ ಮುಧೋಳ್ ಮತ್ತು ಜಮಖಂಡಿ ರೋಡು, ಅಂದರೆ ಆ ಕಡೆಯಿಂದ ಮುಧೋಳು ಬರುತ್ತೆ, ಹಾಗೆ ಈ ಕಡೆ ಜಮಖಂಡಿ ವಿಜಯಪುರಕ್ಕೆ ಹೋಗೋ ರೋಡ್ ಇದು.
ಸೊ ಇಲ್ಲಿರ್ತಕ್ಕಂಥ ಹೋಟೆಲ್ ಅನ್ನಪೂರ್ಣೇಶ್ವರಿಗೆ ಬಂದಿದ್ದೀವಿ. ರೀಸೆಂಟಾಗಿ ಓಪನ್ ಆಗಿದೆ. ಇನ್ಸ್ಟಾದಲ್ಲಿ ವೀಡಿಯೋಸ್ ಹಾಕ್ತಾಯಿದ್ರು, ಸೊ ನೋಡಿದ್ದೀನಿ ನಾನು. ಹಾಗಾಗಿ ಸೊ ಮ್ಯಾಂಗೋ ಸೀಸನ್ದು ಆಫರ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಆಫರ್ ಅಲ್ಲ, ಏನೇನು ವೆರೈಟೀಸ್ ಅಂತ ಮ್ಯಾಂಗೋ ಉತ್ಸವ ಏನು ಮಾಡ್ತಾರೆ. ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಪಚಡಿ, ಮ್ಯಾಂಗೋ ಸಲಾಡ್, ಮ್ಯಾಂಗೋ ಪಿಕಲ್, ಮ್ಯಾಂಗೋ ಪಲಾವ್, ಮತ್ತು ನೋಡಿ ಮ್ಯಾಂಗೋ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕ್. ವಾವ್, ಚೆನ್ನಾಗಿ ಮಾಡಿದ್ದಾರೆ. ಸೊ ಪಂಜಾಬಿ ಖಾಲಿ ಆರ್ಡರ್ ಮಾಡೋಣ್ರಿ. ಸರಿ. ಸೊ ಫ್ರೆಂಡ್ಸ್, ಇದನ್ನು ಈ ಹೋಟೆಲ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು. ಎಷ್ಟೋ ಸಲ ಯಾರೋ ಇನ್ಫ್ಲುಯೆನ್ಸರ್ ಎಲ್ಲರೂ ವೀಡಿಯೋ ಮಾಡಿದ್ದನ್ನು. ಸೊ ನಾವು ಒಂದ್ಸಲ ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಇವಾಗ ಆನ್ ದ ವೇನೇ ಕಾಣಿಸಿಬಿಟ್ಟಿತು. ಮುಂದೆ ಹೋಗಿದ್ವಿ ಅದೇ ಹೋಟೆಲ್ ಅಂತ ಅಂದ್ಕೊಂಡು ಮತ್ತೆ ಯೂ ಟರ್ನ್ ತೊಗೊಂಡು ವಾಪಸ್ ಬಂದು ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಪಂಜಾಬಿ ಖಾಲಿನ ಆರ್ಡರ್ ಮಾಡ್ತೀನಿ. ಸೊ ಅದರಲ್ಲಿ ಏನೇನು ಬರುತ್ತೆ, ಏನೇನು ಸ್ಪೆಷಲ್ ಇದೆ. ಹಾಗೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಮಾವಿನಕಾಯಿದು ಸ್ಪೆಷಾಲಿಟೀಸ್ ಎಲ್ಲ ಇದಾವಂತೆ. ಸೊ ಅದರಲ್ಲಿ ನಾವು ಶೀಕರ್ನಿನ ಆರ್ಡರ್ ಮಾಡಿದ್ದೀವಿ. ಸೊ ನೋಡೋಣ ಅದು ಕೂಡ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಫೈನಲಿ ನಮ್ಮ ಖಾಲಿ ಬಂದಿದೆ. ಸೊ ಪಂಜಾಬಿ ಖಾಲಿ ಆರ್ಡರ್ ಮಾಡಿದ್ವಿ. ಸೊ ಇದ್ರದಕ್ಕೆ ಸ್ವೀಟಿಗೆ ಮೊದಲು ಪೇಡ ಕೊಟ್ಟಿದ್ದಾರೆ, ಅದಾದಮೇಲೆ ಪನ್ನೀರ್ ಕೊಟ್ಟಿದ್ದಾರೆ. ಇದು ಪಾಲಕ್ ಪನ್ನೀರು, ನೆಕ್ಸ್ಟ್ ಕಾಜು ಮಸಾಲ, ನೆಕ್ಸ್ಟ್ ವೆಜ್ ಮಸಾಲ, ವೆಜ್ ಮಿಕ್ಸ್ ಅಲ್ಲರಿ ಅದು, ವೆಜ್ ಮಿಕ್ಸ್ ಪನ್ನೀರ್ ಎಲ್ಲನೂ ಇದೆ ಅದರಲ್ಲಿ ಕೂಡ. ನೆಕ್ಸ್ಟ್ ದಾಲ್ ಫ್ರೈ ಕೊಟ್ಟಿದ್ದಾರೆ, ಹಾಗೆ ಕುಲ್ಚಾ ರೋಟಿ, ಅದರೊಟ್ಟಿಗೆ ಪಾಪಡ್ ಬರುತ್ತೆ. ಹಾಗೆ ಇವೆರಡು ಏನಪ್ಪ ಅಂತಂದರೆ ಮ್ಯಾಂಗೋ ಸೀಸನ್ ಮಾವಿನಕಾಯಿ ಸೀಸನ್ದು ಶೀಕ್ರಾನಿ, ಇವೆರಡು. ಸೊ ಇಷ್ಟೆಲ್ಲ ಬಂದಿದೆ ನೋಡಿ. ಇನ್ನೂ ರೈಸ್ ಬರುತ್ತೆ. ಇದ್ರ ಜೊತೆಗೆ ರೈಸ್ ಯಾವುದಂದ್ರೆ ಕುಷ್ಕ ರೈಸ್ ಬರುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಟೇಸ್ಟ್ ಮಾಡಿ ಹೇಳಿದ್ರೆ ಏನೇನಿದೆ. ಕಾಜು ಮಸಾಲ ಫ್ಲೇವರಾ ಮಸ್ತ್ ಬರತ್ತಿದ್ದು. ಒಂದು ಥಾಲಿದಾಗ ಇಷ್ಟೊಂದೆಲ್ಲ ವೆರೈಟಿ ಬರ್ತಾವಂದ್ರೆ ಚಲೋ ಅಲ್ಲ. ಆರಾಮ್ ನಾವು ಇಬ್ರು ತಿನ್ಬೋದ್ರಿ ಅದು. ಮಸ್ತ್. ಊಟ ಮಾಡೋಣ. ಎಸ್, ಆ್ಯಕ್ಚುಲಿ ಪಾಲಕ್ ನಂಗೆ ಭಾಳ ಇಷ್ಟ. ಮಸ್ತ್. ಮ್ಯಾಂಗೋ ಸೀಸನ್ನಾಗಿನ ಮ್ಯಾಂಗೋ ಭಾರಿ ಐತಿ. ಫಸ್ಟ್ ಮ್ಯಾಂಗೋ ಸೀಸನ್ ಇಲ್ಲೇ ಚಾಲು ಅದ ನಾವು. ಹೌದು, ಇಲ್ಲೇ ಸ್ಟಾರ್ಟ್ ಆಯ್ತು ನೋಡ್ರಿ. ಇನ್ನೂ ತಿಂದಿಲ್ಲ ನಾವು, ಇಲ್ಲೇ ತಿಂದ್ವಿ ಈಗ. ಸೊ ಊಟ ಮಾಡಿ ಎಲ್ಲ ರಿವ್ಯೂ ಕೊಡ್ತೀವಿ. ಆ್ಯಕ್ಚುಲಿ ನಾನು ಏನಂದಿದ್ದೆ ನಿಮಗೆ, ಚಾರ್ಜ್ ಖಾಲಿ ಆಗಿದೆ ಅಂತ ಅಂದಿದ್ದೆ. ಸೊ ಇವರು ಹೋಟೆಲ್ ಅವರು ತುಂಬ ಹೆಲ್ಪ್ ಮಾಡಿದರು ನಮಗೆ. ಅವರೇ ನಮ್ಮ ಮೊಬೈಲ್ ಚಾರ್ಜ್ ಹಾಕಿ ಕೊಟ್ಟಿದ್ದು. ಸೊ ಚಾರ್ಜ್ ಆದಮೇಲೆ ಇವಾಗ ವೀಡಿಯೋನ ಮಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ವೀಡಿಯೋದಲ್ಲಿ ಕೊರತೆ ಆಗೋದಿಲ್ಲ. ಹಾಗಾಗಿ ಎಷ್ಟೇ ಕಷ್ಟಪಟ್ಟು ಕೂಡ ಚಾರ್ಜ್ ಹಾಕಿ ವೀಡಿಯೋನ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡ್ತಾರೆ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೆಂಟರ್ ಪ್ಲೇಸಲ್ಲಿ ಊಟ ಮಾಡಿದ್ವಿ ಸರ್. ಟೇಸ್ಟ್ ಅಂತೂ ಅಲ್ಟಿಮೇಟ್. ಹಾಂ, ಟ್ರೈ ಮಾಡಿದ್ದಿಲ್ಲ. ಮತ್ತು ಅದು ಅಲ್ಲದೆ ಇದು ಮಾವಿನಕಾಯಿ ಸೀಸನ್ ಶುರು ಆಗಿದ್ದಲ್ಲಿ ಫಸ್ಟ್ ಸೀಸನ್ ನಿಮ್ಮ ಹೋಟೆಲಾಗೆ ಚಾಲು ಮಾಡಿದ್ದೆ. ಮಸ್ತ್ ಸರ್, ಮಸ್ತ್. ನಾವು ಇದೇ ಫಸ್ಟ್ ಟೈಮ್ ಅಂದರೆ ಈ ವರ್ಷದಾಗಿ ಇನ್ನೂ ಸೀಸನ್ ಚಾಲು ಮಾಡಿದ್ವಿ. ನಾವು ಮ್ಯಾಂಗೋ ತಿನ್ನೋದ್ರಿ ಇಲ್ಲೇ ಶುರು ಮಾಡಿದ್ವಿ ನೋಡಿ. ಚೆನ್ನಾಗಿತ್ತು ಸರ್ ಟೇಸ್ಟ್. ಫ್ರೆಂಡ್ಸ್, ಮ್ಯಾಂಗೋ ಶೀಕರ್ನಿ ಅಂತೂ ತಿಂದಿದ್ದಾಯಿತು. ಹಾಗಾಗಿ ಲಾಸ್ಟಿಗೆ ಇವಾಗ 2 ಐಸ್ ಕ್ರೀಮ್ ತಿನ್ನೋದ್ರ ಮೂಲಕ ಇವತ್ತಿನ ಡಿನ್ನರ್ನ ಏನು ಮಾಡ್ತೀವಿ. ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಏನು ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋಸ್ ಎಲ್ಲ ಬರ್ತಿರ್ತವೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.